ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೂನ್ 25ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ದಿನ ಹಸುಗಳಿಗೆ ರೊಟ್ಟಿ ಜೊತೆ ಯಾವ 2 ವಸ್ತುಗಳನ್ನು ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ಜನ್ಮ ಜನ್ಮಾಂತರದ ಬಡತನ ಅನ್ನೋದು ದೂರ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಜಾತಕದಲ್ಲಿ ಗ್ರಹ ದೋಷಗಳ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ರೆ ಯಾವ ದಿನ ಹಸುಗಳಿಗೆ ಯಾವ ಆಹಾರವನ್ನು ನೀಡೋದ್ರಿಂದ ನಮ್ಮ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಕೂಡ ಹಸುಗಳಿಗೆ ಪವಿತ್ರ ಸ್ಥಾನವಿದೆ. ಹಸುವಿನೊಳಗೆ ಹಲವಾರು ದೇವರುಗಳು ಮತ್ತು ದೇವತೆಗಳು ಕೂಡ ವಾಸವಾಗಿರ್ತಾರೆ. ಅಂದರೆ ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲಿ ನೆಲೆಸಿರ್ತಾರೆ ಅಂತಾನೆ ಹೇಳ್ಬೋದು. ಹಸುವು ನಮಗೆ ಹಾಲನ್ನು ನೀಡೋದ್ರಿಂದ ಅದನ್ನು ನಾವು ತಾಯಿಯಂತೆ ನೋಡ್ತೀರಿ. ಇನ್ನು ಇದೇ ಕಾರಣಕ್ಕಾಗಿ ಭಾರತದಲ್ಲಿ ಹಸುಗಳನ್ನು ಪೂಜಿಸಲಾಗುತ್ತೆ. ಇನ್ನು ಹಿಂದೂ ಜ್ಯೋತಿಷದಲ್ಲೂ ಕೂಡ ಹಸುವಿನ ನೀಡುವ ಆಹಾರದ ವಿವಿಧ ಸಮಸ್ಯೆಗಳಿಗೆ ಜ್ಯೋತಿಷದಲ್ಲಿ ಪರಿಹಾರವೆಂದು ಹೇಳಲಾಗುತ್ತೆ. ಇನ್ನು ಹಿಂದೂ ಧರ್ಮದಲ್ಲೂ ಕೂಡ ಅಮಾವಾಸ್ಯೆಯಂದು ಹಸುವಿನ ಆಹಾರವನ್ನು ನೀಡುವುದು ಮತ್ತು ಹಸುಗಳಿಗೆ ಬೆಲ್ಲವನ್ನು ನೀಡುವುದು ಆಚರಣೆಯಲ್ಲಿದೆ. ಏಕೆಂದರೆ ಇವುಗಳು ಅನೇಕ ಪ್ರಯೋಜನಗಳು ಕೂಡ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ಹಸುಗಳಿಗೆ ಬಾಳೆಹಣ್ಣನ್ನು ತಿನ್ನಿಸೋದು ಕೂಡ ಬಹಳನೇ ಜನಪ್ರಿಯ ಅಭ್ಯಾಸ ಕೂಡ ಆಗಿದೆ. ಇನ್ನು ದೀಪಾವಳಿಯ ಸಮಯದಲ್ಲಿ ಹಸುಗಳಿಗೆ ಬಹಳ ಭಕ್ತಿಯಿಂದ ಕೂಡ ಪೂಜಿಸ್ತಾರೆ. ಹಸುವಿಗೆ ನೀಡುವ ಆಹಾರಗಳು ವ್ಯಕ್ತಿಯ ಜಾತಕದಲ್ಲಿನ ಗ್ರಹಗಳ ದುಷ್ಪರಿಣಾಮವನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಹಸಿರು ಹುಲ್ಲು ಮತ್ತು ಸಿಹಿ ಹಿಟ್ಟನ್ನು ಹಸುಗಳಿಗೆ ನೀಡ್ತಿರ್ತೀರಿ. ಇದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತಂದುಕೊಡುತ್ತೆ. ಇನ್ನು ಹಸುವನ್ನು ಭೂಮಿಯ ತಾಯಿಯ ಸಂಕೇತವಾಗಿಯೂ ಕೂಡ ನೋಡಲಾಗುತ್ತೆ. ಬೌದ್ಧ ಧರ್ಮದಲ್ಲಿಯೂ ಕೂಡ ನಾವು ಹಸುಗಳನ್ನು ಪವಿತ್ರವೆಂದೇ ಪರಿಗಣಿಸಲಾಗುತ್ತೆ ಮತ್ತು ಪೂಜಿಸಲಾಗುತ್ತೆ. ಇನ್ನು ಹಿಂದೂ ದೇವರಾದ ಕೃಷ್ಣನಿಗೆ ಬಾಲಗೋಪಾಲ ಮತ್ತು ಗೋವಿಂದ ಎಂಬ ಹೆಸರುಗಳು ಕೂಡ ಇದೆ. ಇದರರ್ಥ ಗೋವುಗಳ ರಕ್ಷಕ ಮತ್ತು ಅವನು ಗೋಪಾಲನಾಗಿದ್ದನು. ಗೋವನ್ನು ಪೂಜಿಸುವುದು 33 ಪ್ರಮುಖ ಹಿಂದೂ ದೇವತೆಗಳನ್ನು ಪೂಜಿಸುವುದಕ್ಕೆ ಸಮವೆಂದೇ ಹೇಳಲಾಗುತ್ತೆ. ಹಸುಗಳಿಗೆ ಆಹಾರ ನೀಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ವೈದಿಕ ಗ್ರಂಥಗಳು ಕೂಡ ಗೋವಿನ ಮಹತ್ವವನ್ನು ಹೇಳುತ್ತೆ. ಹಸುಗಳಿಗೆ ಸಂಬಂಧಿಸಿದ ಅನೇಕ ಜ್ಯೋತಿಷ ಪರಿಹಾರಗಳು ಕೂಡ ಇವೆ. ಅದು ಜ್ಯೋತಿಷ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಮತ್ತು ಜಾತಕದಲ್ಲಿನ ಪ್ರತಿಕೂಲ ಗ್ರಹಗಳ ದುಷ್ಪರಿಣಾಮವನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯನು ಅನುಕೂಲವಾಗಿಲ್ಲ ಅಂದರೆ ಗೋಧಿ ರೊಟ್ಟಿಯನ್ನು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ. ಇನ್ನು ನಿಮ್ಮ ಜಾತಕದಲ್ಲಿನ ಚಂದ್ರ ಬಲಹೀನನಾಗಿದ್ದರೆ ಹಸುಗಳಿಗೆ ಸಾಕಬೇಕು ಮತ್ತು ಹಸುಗಳಿಗೆ ಪ್ರತಿನಿತ್ಯ ನೀವು ನೀರನ್ನು ಕೊಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಚಂದ್ರ ದೇವನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಕೂಡ ಸಹಾಯ ಆಗತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಜಾತಕದ ಕುಂಡಲಿಯಲ್ಲಿ ಮಂಗಳ ದುರ್ಬಲನಾಗಿದ್ದರೆ ನೀವು ಮಂಗಳವಾರದಂದು ಹಸುಗಳಿಗೆ ಬೆಲ್ಲ ಮತ್ತು ಬೇಳೆಯನ್ನು ತಿನ್ನಿಸ್ಬೇಕಾಗತ್ತೆ. ಅಂದರೆ ಬೇಳೆಯನ್ನು ನೆನೆಸ್ಬಿಟ್ಟು ನೀವು ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ನೀವು ಮಂಗಳವಾರದ ದಿನ ತಿನ್ನಿಸ್ಬೇಕಾಗತ್ತೆ. ಇನ್ನು ಬುಧ ಗ್ರಹದ ಪ್ರಭಾವವನ್ನು ಸುಧಾರಿಸಲು ನೀವು ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಹಸಿರು ಎಲೆಗಳನ್ನು ನೀವು ತಿನ್ನಿಸ್ಬೇಕಾಗತ್ತೆ. ಅಥವಾ ಹಸಿರು ತರಕಾರಿಗಳ ಎಲೆ ಇರುತ್ತಲ್ಲ ಅಥವಾ ತರಕಾರಿ ಆದರೂ ಪರವಾಗಿಲ್ಲ, ನೀವು ಬುಧವಾರದ ದಿನ ತಿನ್ನಿಸ್ಬೇಕಾಗತ್ತೆ. ಅಂದರೆ ಬುಧ ಗ್ರಹ ಪ್ರಭಾವಗೊಳ್ಳಲು, ಅಂದರೆ ನೀವು ವ್ಯಾಪಾರ ಮಾಡ್ತಾ ಇರ್ತೀರ ಅಂಥವರಿಗೆ ವ್ಯಾಪಾರ ಚೆನ್ನಾಗಾಗಬೇಕು, ಬುಧ ಗ್ರಹ ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಹಸಿರು ಹುಲ್ಲು ಅಥವಾ ಹಸಿರು ಎಲೆಗಳನ್ನು ತಿನ್ನಿಸ್ಬೇಕಾಗತ್ತೆ. ಇನ್ನು ಗುರುಗ್ರಹದ ಪ್ರಭಾವವನ್ನು ಸುಧಾರಿಸಲು ನೀವು ಗುರುವಾರದಂದು ಹಸುಗಳಿಗೆ ಬೆಲ್ಲ ಮತ್ತು ನೆನೆಸಿದ ಕಾಳುಗಳನ್ನು ನೀಡಬೇಕಾಗುತ್ತೆ. ಯಾವ ಕಾಳಾದರೂ ಪರವಾಗಿಲ್ಲ, ಕಡಲೆಕಾಳು, ಹೆಸರು ಕಾಳು, ಈ ಥರದ್ದು ಯಾವ ಕಾಳಾದರೂ ಪರವಾಗಿಲ್ಲ, ನೀವು ಹಿಂದಿನ ದಿನ ಅಂದರೆ ಬುಧವಾರದ ರಾತ್ರಿ ನೆನೆಸಿಟ್ಟು ಗುರುವಾರದ ದಿನ ಅದ್ರ ಜೊತೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಆ ಕಾಳುಗಳನ್ನು ನೀವು ಹಸುಗಳಿಗೆ ಕೊಡಬೇಕಾಗತ್ತೆ. ಇನ್ನು ಶುಕ್ರನನ್ನು ಬಲಿಷ್ಠಗೊಳಿಸಲು ಅಥವಾ ಶುಕ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ನಿಮ್ಮ ಆಹಾರದ ಒಂದು ಭಾಗವನ್ನು ಪ್ರತಿದಿನ ಹಸುಗಳಿಗೆ ನೀಡಬೇಕಾಗತ್ತೆ. ಶುಕ್ರ ಅಂದ್ರೇ ನಾವು ದುಡ್ಡು, ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲಬೇಕು, ನಾವು ದುಡಿದಂಥ ಹಣ ನಮಗೆ ಹೆಚ್ಚಾಗ್ತಾ ಹೋಗಬೇಕು, ಪ್ರಮೋಷನ್ ಸಿಗಬೇಕು, ಒಳ್ಳೆಯ ಕೆಲಸ ಸಿಗಬೇಕು, ಯಾರೆಲ್ಲ ಶುಕ್ರನ ಬಲ ಹೆಚ್ಚಾಗಬೇಕು ಅಂತೀರಾ, ಅಂದರೆ ಹಣಕಾಸಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅನ್ನೋರು ನೀವು ಪ್ರತಿದಿನ ನೀವು ಊಟ ಮಾಡುವ ಒಂದು ಭಾಗವನ್ನು ಸ್ವಲ್ಪ ಅನ್ನ ಅಥವಾ ಸಾಂಬಾರು ಆಗಲಿ ಅಥವಾ ರೊಟ್ಟಿ ಆಗಲಿ ಚಪಾತಿ ಆಗಲಿ ಪ್ರತಿದಿನ ನೀವು ತಿನ್ನಿಸ್ತಾ ಬಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಸ್ಟ್ರಾಂಗ್ ಆಗ್ತಾನೆ, ಶುಕ್ರನ ದುಷ್ಪರಿಣಾಮಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ.
ಇನ್ನು ನೀವು ರಾಹು ಮಹಾದೆಸೆಯ ಅವಧಿಯಲ್ಲಿದ್ದರೆ ಪ್ರತಿದಿನ ಸಂಜೆ ಕಪ್ಪು ಹಸು ಅಥವಾ ಕಪ್ಪು ಎಮ್ಮೆಗೆ ನೆನೆಸಿದ ಕಪ್ಪು ಬೇಳೆಗಳನ್ನು ನೀಡಬೇಕಾಗತ್ತೆ. ಇದರಿಂದ ನಿಮಗೆ ರಾಹುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ. ಮೊದಲು ನಿಮ್ಮ ಜಾತಕವನ್ನು ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಯಾವ ದೋಷ ಇದೆ ಅಂದರೆ ಆ ದೋಷಕ್ಕೆ ಸರಿಯಾಗಿ ನೀವು ಹಸುಗಳಿಗೆ ಇದನ್ನೆಲ್ಲ ಕೊಡಬೇಕಾಗತ್ತೆ. ಅಂದರೆ ರಾಹು ದಿಸೆ ನಡೀತಾ ಇತ್ತು, ಈಗ ಒಬ್ಬೊಬ್ಬರು ಜಾತಕದಲ್ಲಿ ರಾಹು ಮಹಾದೆಸೆ ನಡೀತಾ ಇದೆ ಅಂತ ಹೇಳ್ತಾರೆ. ಅಂಥವರು ನೀವು ಪ್ರತಿದಿನವೂ ಸಂಜೆ ಕಪ್ಪು ಹಸು ಅಥವಾ ಕಪ್ಪು ಎಮ್ಮೆಗೆ ನೆನೆಸಿದ ಕಪ್ಪು ಬೇಳೆಗಳನ್ನು, ಅಂದರೆ ಉದ್ದಿನ ಕಾಳು ಇರುತ್ತೆ, ಅದು ಕಪ್ಪಗಿರುತ್ತಲ್ಲ, ಅಂತಹ ಕಾಳುಗಳನ್ನು ನೀವು ಹಸುಗಳಿಗೆ ನೀಡಬೇಕಾಗತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಶನಿಯು ಪೀಡಿತವಾಗಿದ್ದರೆ ಅಥವಾ 7.5 ನಡೀತಾ ಇದೆ, ಶನಿ ಪ್ರಭಾವ ಹೆಚ್ಚಾಗಿದೆ ಅಂತ ತುಂಬ ಜನ ಹೇಳ್ತಿರ್ತೀರಿ. ಅಂಥವರೆಲ್ಲರೂ ಏನು ಮಾಡಬೇಕು ಅನ್ನೋದಾದರೆ, ಪ್ರತಿ ಶನಿವಾರ ಹಸುವಿಗೆ ಎಣ್ಣೆಯಿಂದ ಬೇಯಿಸಿದ ರೊಟ್ಟಿ ಅಥವಾ ಹಸಿರು ಪಾಲಕ್ ಸೊಪ್ಪನ್ನು ತಿನ್ನಿಸ್ಬೇಕಾಗತ್ತೆ. 1 ಕಟ್ಟಾಗಷ್ಟು ನೀವು ಪಾಲಕ್ ಸೊಪ್ಪು ಪ್ರತಿ ಶನಿವಾರನೂ ನೀವು ತಿನ್ನಿಸ್ತಾ ಬನ್ನಿ, ಅಥವಾ ಎಣ್ಣೆಯಲ್ಲಿ ಬೇಯಿಸಿದ ರೊಟ್ಟಿಯನ್ನು ಕೂಡ ನೀವು ತಿನ್ನಿಸ್ಬೋದು. ಇದರಿಂದ ನಿಮಗೆ ಶನಿಯ ದುಷ್ಪರಿಣಾಮಗಳನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೇತುವು ಅನುಕೂಲವಾಗಿಲ್ಲ ಅನ್ನೋರಾದರೆ ನೀವು ಗೋಧಿ ಹಿಟ್ಟಿಗೆ ಕೆಲವು ಎಳ್ಳನ್ನು ಬೆರೆಸಿ ನೀವು ತಿನ್ನಿಸ್ಬೇಕಾಗತ್ತೆ. ಕೇತುವಿನ ದುಷ್ಪರಿಣಾಮಗಳನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಕೆಟ್ಟ ಸಮಯ ಎದುರಿಸ್ತಾ ಇದ್ದರೆ ಪ್ರತಿದಿನ ನೀವು ಸ್ನಾನ ಮಾಡಿದ ನಂತರ ಹಸುವಿಗೆ ಪಾದಗಳನ್ನು ಸ್ಪರ್ಶ ಮಾಡಿ ಆಶೀರ್ವಾದವನ್ನು ಪಡೀರಿ. ಇದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಯನ್ನು ಕೂಡ ತಂದುಕೊಡುತ್ತೆ. ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡೋದ್ರಿಂದ ನಮಗೆ ಮಂಗಳಕರ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಕೊಳಲು ನುಡಿಸುವ ಕೃಷ್ಣ, ಅಂದರೆ ಗೋವುಗಳು ಸುತ್ತುವರೆದಿರುವಂಥ ಕೃಷ್ಣನ ಕ್ಯಾಲೆಂಡರ್ ಹಾಕ್ಬೋದು, ಅಥವಾ ಫೋಟೋಗಳನ್ನು ಇಟ್ಕೊಳ್ಳೋದು ಕೂಡ ತುಂಬಾ ಮಂಗಳಕರ ಮತ್ತು ಇದು ಧನಾತ್ಮಕ ಶಕ್ತಿಯನ್ನು ಕೂಡ ತಂದುಕೊಡುತ್ತೆ. ಇನ್ನು ಕೆಲವು ಪ್ರಮುಖ ಕೆಲಸಕ್ಕೆ ಹೋಗುವಾಗ, ಅಂದರೆ ನೀವು ಯಾವುದಾದ್ರೂ ಈಗ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ ಅಥವಾ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರ ನೋಡಿ, ಅಂತಹ ಸಮಯದಲ್ಲಿ ಹಸುವನ್ನು ನೋಡುವುದು ಮತ್ತು ಅದರ ಧ್ವನಿಯನ್ನು ಕೇಳಿಸಿದ್ರೂ ಕೂಡ ತುಂಬಾ ಮಂಗಳಕರ ಅಂತ ಕೂಡ ಹೇಳ್ಬೋದು. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಹಸುವನ್ನು ನೀವು, ಅಂದರೆ ಮನೆಯಲ್ಲಿ ಹಸುವಿನ ಉಪಸ್ಥಿತಿಯು ಯಾವುದೇ ವಾಸ್ತು ದೋಷಗಳಿದ್ರೂ ಕೂಡ ಇದರಿಂದ ಪರಿಹಾರ ಅನ್ನೋದು ಸಿಗುತ್ತೆ. ಪ್ರತಿದಿನ ನಾವು ಮನೆಯಲ್ಲಿ ದೀಪ ಹಚ್ತಾ ಇರ್ತೀರಿ. ಒಂದು ದೀಪವನ್ನಾದರೂ ನೀವು ಶುದ್ಧವಾದ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟೇ ನಕಾರಾತ್ಮಕತೆ ಇದ್ದರೂ ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಯಾವುದೇ ದೋಷಗಳಿದ್ರೂ ಕೂಡ ಅದು ಕೂಡ ವಾಸ್ತು ದೋಷ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಮಾವಾಸ್ಯೆಯ ದಿನ ನಾವು ಹಸುಗಳಿಗೆ ಯಾವ ಆಹಾರವನ್ನು ನೀಡಬೇಕು ರೊಟ್ಟಿ ಜೊತೆ ಅನ್ನೋದಾದರೆ, ನೀವು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡೋ ಸಮಯದಲ್ಲಿ ಸ್ವಲ್ಪ ಅರಿಶಿಣದ ಪೌಡರನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಹಾಕಿ ಶುದ್ಧವಾದ ಅರಿಶಿಣ ಪೌಡರನ್ನು ಹಾಕಿ ನೀವು ಚಪಾತಿಯನ್ನು ಮಾಡಿ, ಅಕಸ್ಮಾತ್ ಚಪಾತಿ ಮಾಡಿದ್ದೀರಿ ಅಂದರೆ ಅದು ಆದಮೇಲೂ ಕೂಡ ನೀವು ಸ್ವಲ್ಪ ಅರಿಶಿಣದ ಪೌಡರನ್ನು ಚಪಾತಿ ಮೇಲೆ ಹಾಕಿ ಅದರ ಮೇಲೆ ನೀವು ಬೆಲ್ಲವನ್ನು ಪುಡಿ ಮಾಡಿ ಬೆಲ್ಲವನ್ನು ಹಾಕಿ ಈ 3 ವಸ್ತುಗಳನ್ನು ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ. ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿದ ಚಪಾತಿಯನ್ನು, ಆದಷ್ಟು ಗೋಧಿ ಹಿಟ್ಟಿನಿಂದ ಮಾಡಿದ ಚಪಾತಿಯನ್ನು, ಹಾಗೆಯೇ ಅರಿಶಿಣದ ಪೌಡರು, ಅದ್ರ ಜೊತೆ ಬೆಲ್ಲ, ಈ 3ನ್ನು ಮಿಕ್ಸ್ ಮಾಡಿ ನೀವು ತಿನ್ನಿಸೋದ್ರಿಂದ ನಿಮ್ಮ ಜನ್ಮಾಂತರದ ಬಡತನ ಕೂಡ ದೂರ ಆಗುತ್ತೆ. ಇನ್ನು ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಾರಿ ನಮಗೆ ಅಮಾವಾಸ್ಯೆ ಜೂನ್ 25ನೇ ತಾರೀಕು ಬಂದಿದೆ. ಹಾಗಾಗಿ 25ನೇ ತಾರೀಕು ಎಲ್ಲರೂ ಕೂಡ ನೀವು ಹಸುವಿಗೆ ಈ 3 ವಸ್ತುಗಳು, ಅಂದರೆ ರೊಟ್ಟಿ, ಹಾಗೆಯೇ ಅರಿಶಿಣದ ಪೌಡರ್ ಮತ್ತು ಬೆಲ್ಲ, ಈ 3ನ್ನು ಮಿಕ್ಸ್ ಮಾಡಿ ನೀವು ತಿನ್ನಿಸ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಬಡತನ ಅನ್ನೋದು ದೂರ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.